ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಲು ಹೊರಟಿರುವುದು 21 ಎಕರೆ ಕಾಫಿ ತೋಟ. ಹೈವೇ ಇಂದ ಜಸ್ಟ್ 4 ಕಿಲೋಮೀಟರ್ ಇದೆ. ಹೈವೇ ಆದಮೇಲೆ ಸ್ವಲ್ಪ ದೂರ ನಾವು ವಿಲೇಜ್ ರೋಡಲ್ಲಿ ಹೋಗಬೇಕು. ನಾವು ಹೈವೇಯಿಂದ ಬಂದು ಈಗ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ಬಂದು ವಿಲೇಜ್ ರೋಡು. ಇದು ಕೂಡ ಬಸ್ಸುಗಳು ಓಡಾಡೋ ರೋಡು. ನಾವೀಗ ಈ ಸಿಮೆಂಟ್ ರೋಡಲ್ಲಿ ಹೋಗ್ತಾ ಇದ್ವಿ. ಈ ಸಿಮೆಂಟ್ ರೋಡು 1 ಕಿಲೋಮೀಟರ್ ಇದೆ. 1 ಕಿಲೋಮೀಟರ್ ಆದಮೇಲೆ ತಾರ್ ರೋಡ್ ಸ್ಟಾರ್ಟ್ ಆಗುತ್ತೆ. ಆ ತಾರ್ ರೋಡ್ ಸ್ಟಾರ್ಟ್ ಆಗುವಾಗ ಒಂದು ಗೇಟ್ ಸಿಗುತ್ತೆ ರೈಟ್ ಸೈಡಲ್ಲಿ. ಅದೇ 21 ಎಕರೆ ಕಾಫಿ ತೋಟ. ಡೈರೆಕ್ಟು ರೋಡಿಗೆ ಇರೋದು. ಇದೇ ಗೇಟು. 21 ಎಕರೆ ಕಾಫಿ ತೋಟ. ಒಳಗಡೆ ಕಾರು ಹೋಗುತ್ತೆ, ಆದರೆ ಗೇಟ್ ಲಾಕ್ ಮಾಡಿದ್ದಾರೆ. ನಾವು ಗೇಟಿನ ಸೈಡಿಗಾಗಿ ಹೋಗಿದ್ದೀವಿ. ಈ ಕಾಫಿ ತೋಟ ನೋಡಲಿಕ್ಕೆ ಒಬ್ಬರು ರೈಟ್ರು ಇದ್ದಾರಂತೆ. ಅವ್ರ ಹತ್ರ ಕೀ ಇದೆ. ಅವರು ತುಂಬ ದೂರದಲ್ಲಿದ್ದಾರಂತೆ. ಯಾಕಂದರೆ ಇದು 21 ಎಕರೆ ಕಾಫಿ ತೋಟ. ಅಲ್ಲಿಂದ ಬರಲಿಕ್ಕೆ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ಗೇಟಿನ ಸೈಡಿಗಾಗಿ ಬನ್ನಿ ಅಂತ ಹೇಳಿದ್ರು. ಈಗ ನಾವು ತೋಟದ ಒಳಗಡೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಫುಲ್ಲು ರೊಬೆಸ್ಟಾ ಕಾಫಿ ತೋಟ. ಫುಲ್ಲು ಲೆವೆಲ್ಲು ಜಾಗ, ಸ್ಲೋಪ್ ಎನ್ನೋದೇ ಇಲ್ಲ. ಮತ್ತು ಮರಗಳು ತುಂಬ ಇವೆ. ಎಲ್ಲ ಜಂಗಲ್ವುಡ್ ಮತ್ತು ರೋಸ್ವುಡ್ಡೇ ಇರೋದು. ಸಿಲ್ವರ್ ಮರಗಳೇನು ಅಷ್ಟಿಲ್ಲ, ಎಲ್ಲ ದೊಡ್ಡ ದೊಡ್ಡ ಮರಗಳೇ ಇರೋದು ಜಂಗಲ್ವುಡ್ಡು. ಮತ್ತು ಎಲ್ಲ ಫ್ರೂಟ್ಸ್ ಮರಗಳು ಇದೆ. ಮ್ಯಾಂಗೋ, ಸಪೋಟ, ಆರೆಂಜ್, ಬಟರ್ ಫ್ರೂಟ್ ಎಲ್ಲ ಇದೆ. ಈ ಕಾಫಿ ಗಿಡಗಳು ತುಂಬ ಹಳೆಯದನ್ನಲ್ಲ, ಒಂದು 30 ಇಯರ್ಸ್ ಒಳಗಡೆ ಇರೋದು. ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನೊಬ್ಬನೇ ಅಲ್ಲ, 3 ಜನ ಇದ್ದೀವಿ ನಾವು. ಅದರಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು. ಗೇಟಿಂದ ಅರ್ಧ ಕಿಲೋಮೀಟ್ರು ತೋಟದೊಳಗಡೆ ಹೋಗಬೇಕು ಈ ರೋಡಲ್ಲಿ. ಹಾಗೆ ಹೋದರೆ ಈ ರೋಡ್ ಎಂಡಲ್ಲಿ ಮನೆ ಮತ್ತು ಲೇಬರ್ ಕ್ವಾರ್ಟರ್ಸ್ ಎಲ್ಲ ಇದೆ. ಮತ್ತು ಕೆರೆ ಕೂಡ ಇದೆ ಅಲ್ಲಿ. ಒಂದಲ್ಲ 2 ಕೆರೆ ಇದೆ ಅಲ್ಲಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಇದು ಜಂಗಲ್ವುಡ್ಡು. ತುಂಬ ದೊಡ್ಡ ದೊಡ್ಡ ಮರಗಳು ಇವು. ಮುಂದೆ ಕಾಣ್ತಾ ಇರೋದು ಇದೆಲ್ಲ ರೋಸ್ವುಡ್ಡು. ನೋಡಿ, ಇದೆಲ್ಲ ರೋಬೆಸ್ಟಾ ಗಿಡಗಳು. ಅರಬಿಕಾ ಇಲ್ಲ ಇಲ್ಲಿ, ಯಾಕೆಂದರೆ ಅರಬಿಕಾ ಈ ಕಡೆ ಅಷ್ಟು ಬರೋದಿಲ್ಲ. ಸೌತ್ ಕೂರ್ಗ್ ಫುಲ್ಲು ರೋಬೆಸ್ಟಾನೇ ಇರೋದು. ಅರಬಿಕಾ ಬಂದು ನಾರ್ತ್ ಕೂರ್ಗ್ ಬರುತ್ತೆ. ನೋಡಿ, ನಾವೀಗ ಈ ರೋಡಲ್ಲಿ ಬಂದು ಇಲ್ಲಿಗೆ ತಲುಪಿದ್ದೀವಿ. ಇಲ್ಲಿ ಕಾಣ್ತಾ ಇರೋದು ಮನೆ ಮತ್ತು ಅದರ ಆಪೋಸಿಟಲ್ಲಿ ಕಾಣ್ತಾ ಇರೋದು ಲೇಬರ್ ಕ್ವಾರ್ಟರ್ಸು, ಅಂದರೆ ಕೆಲಸದವರ ಮನೆ. ಇಲ್ಲಿ 6 ಪೋರ್ಷನ್ ಇದೆ ಈ ಲೇಬರ್ ಕ್ವಾರ್ಟರ್ಸಲ್ಲಿ. ಅಂದರೆ 6 ಫ್ಯಾಮಿಲಿಗೆ ಇರುವಷ್ಟು ದೊಡ್ಡ ದೊಡ್ಡ ರೂಮ್ಗಳು. ಈಗ ಇದು ನೋಡ್ತಾ ಇರೋದು ನೀವು ಡ್ರೈಯಿಂಗ್ ಯಾರ್ಡು. ಇದು ಅಂದರೆ ಕಾಫಿ ಒಣಗಿಸುವ ಕಣ. ಸಿಮೆಂಟ್ ಏನು ಮಾಡಿಲ್ಲ ಇದಕ್ಕೆ. ಇಲ್ಲಿ ಸೇಡ್ ನೆಟ್ ಹಾಕ್ಬಿಟ್ಟು ಅಲ್ಲೇ ಒಣಗಿಸ್ತಾರೆ. ಕಾಫಿ ಒಣಗಿಸುವ ಜಾಗ ಕೂಡ ತುಂಬ ದೊಡ್ಡದಾಗಿದೆ. 800 ಅಡಿಕೆ ಮರ ಇದೆ. ತೆಂಗಿನ ಮರ 30 ಮರ ಇದೆ ಅಂತೆ. ನಾನೀಗ ಲೇಬರ್ ಕ್ವಾರ್ಟರ್ಸು ತೋರಿಸ್ತಾ ಇದ್ದೀನಿ. ಅಂದರೆ ಕೆಲಸದವರ ಮನೆ. 6 ಫ್ಯಾಮಿಲಿ ಇರುವಷ್ಟು ದೊಡ್ಡದಾದ ಮನೆ. ನೋಡಿ, ಈಗ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ, ಯಾರೂ ಇಲ್ಲ ಇದರಲ್ಲಿ. ಈಗ ಇಲ್ಲಿ 12 ಜನ ಇದ್ದಾರೆ ಕೆಲಸಕ್ಕೆ. ಈಗ ನೀವು ನೋಡ್ತಾ ಇರೋದು ಮನೆ. ಇದು ಬ್ಯಾಕ್ ಸೈಡು ಮನೆದು. ಮನೆ ತುಂಬ ಹಳೆದಿದೆ, ನೋಡೋದು ಗೊತ್ತಾಗುತ್ತೆ. ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ದೊಡ್ಡದಾದ 2 ಕೆರೆಗಳಿವೆ. ಆಳ ಸುಮಾರು 15 ಅಡಿಗಿಂತ ಜಾಸ್ತಿ ಇದೆ ಅಂತೆ. ಬೇಸಿಗೆ ಬಂದರೂ ಕೂಡ ನೀರೇನು ಕಮ್ಮಿ ಆಗೋದಿಲ್ಲ, ಒಂದೇ ಸಮನೆ ಇರುತ್ತೆ ನೀರು. ಇದು ಟೋಟಲ್ ಏರಿಯಾ ಇರೋದು 21 ಎಕರೆ. 18 ಎಕರೆ ಕಾಫಿ ತೋಟ ಮತ್ತು 3 ಎಕರೆ ವೆಟ್ಲ್ಯಾಂಡ್
ಅಂದರೆ ಗದ್ದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ದೂರವಾಣಿ ಸಂಖ್ಯೆ 9900808455 ಅನ್ನು ಸಂಪರ್ಕಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ. ಉತ್ಪಾದಕ